ಮೇನು ಬಂಗು ಕಪ್ಪು ಕಲೆ ಪಿಂಪಲ್ಸ್ಗೆ ತುಂಬಾನೇ ಬೆಸ್ಟ್. ಅವಾಗೆ ಮತ್ತೆ ಕಪ್ಪಗಿರೋ ಮುಖನ ಬೆಳ್ಳಗೆ ಮಾಡುತ್ತೆ. ಇದನ್ನ ಬಳಸ್ತಾ ಇದ್ರೆ ನಿಮ್ಗೆ ಬಿಡಕ್ ಮನಸ್ಸೇ ಆಗಲ್ಲ. ಅದು ಏನಂದ್ರೆ ವಾರದಲ್ಲಿ 2 ಸತಿ ಅಥವಾ 3 ಸತಿ ಅಷ್ಟೇ ಮಾಡ್ಬೇಕು. ನಾವು ಬಳಸೋದು ಎಲ್ಲಾನು ಮಿತಿಯಲ್ಲೇ ಇರ್ಬೇಕು. ಅದನ್ನ ಉಜ್ಜಿ 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 ಮೇಲೆ ಇವಾಗ ನಾವು ಮನುಷ್ಯರ ಹೆಂಗ ಅತಿಗೆ ಕೆಲಸ ಮಾಡ್ಬಿಟ್ರೆ ಎಷ್ಟು ಸುಸ್ತಾಗ ಆ ಟೈಮಲ್ಲಿ ನಿಮ್ ಇಷ್ಟ ಬಂದಾಗೆ ನೀವು ಮಾಡ್ಕೊಂಡ್ರೆ ಸುಮ್ನೆ ಅತಿ ಆಗ್ಬಿಟ್ರೆ ಅಮೃತನು ವಿಷಾನೇ. ಮುಂದೆ ಅದ್ರ ಬಗ್ಗೆ ಮಾತಾಡ್ತಾ ಬರ್ತೀನಿ. ಚಿಕ್ಕದಾಗಿರುವಂಥದ್ದು ಅದರಲ್ಲಿ ಇದನ್ನ ಹಾಕೊಳ್ಳಿ. ಹೊತ್ತು ಅಂದ್ರೆ ಯೂಸ್ ಮಾಡಕ್ ಹೋಗ್ಬೇಡಿ, ಜಾಗದಲ್ಲಿ ಇಡ್ರಿ, 1-2-3 ದಿವಸ ಹಾಳಾಗಲ್ಲ. ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಜಾ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಸೂಪರ್ ಆಗಿರುವಂಥ ಒಂದು ಟಿಪ್ಸ್ನ ತೊಗೊಂಬಂದಿದ್ದೀನಿ. ತುಂಬಾ ಬೆಸ್ಟ್ ಆಗಿರುವಂಥದ್ದು, ತುಂಬ ಸಾಫ್ಟಾಗಿ ಮತ್ತು ನಮಗೆ ಬಂಗು ಕಪ್ಪು ಕಲೆ, ಮೇನು ಬಂಗು ಕಪ್ಪು ಕಲೆ ಪಿಂಪಲ್ಸ್ಗೆ ತುಂಬಾ ಬೆಸ್ಟು. ಅವಾಗೆ ಮತ್ತು ಕಪ್ಪಗಿರೋ ಮುಖನ ಬೆಳ್ಳಗೆ ಮಾಡುತ್ತೆ. ಸೂಪರ್ ಆಗಿರುವಂಥ ಟಿಪ್ಸು. ಬನ್ನಿ ಅದನ್ನು ಏನಂತ ತೋರಿಸ್ಕೊಡ್ತೀನಿ ಆದಷ್ಟು ಬೇಗನೆ. ಇದನ್ನ ಬಳಸ್ತಾ ಇದ್ರೆ ನಿಮ್ಗೆ ಬಿಡಕ್ ಮನಸ್ಸೇ ಆಗಲ್ಲ. ಅಷ್ಟು ಸ್ಮೂತ್ ಆಗಿ ಅಷ್ಟು ಚೆನ್ನಾಗಿರುತ್ತೆ ಈ ಕ್ರೀಮು. ಸಖತ್ತಾಗಿ ವರ್ಕ್ ಮಾಡುತ್ತೆ. ಅದೇನಪ್ಪ ಅಂತ ನಾನು ಹೇಳ್ತೀನಿ. ಹೇಳೋಕ್ಕಿಂತ ಮುಂಚೆ ನಾನು ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆಯನ್ನು. ಹಾಗೆ ನಿಮ್ಮ ರಿಲೇಷನ್ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇವತ್ತು ತುಂಬ ಬೆಸ್ಟ್ ಆಗಿರುವಂಥ ಒಂದು ಹೋಮ್ ರೆಮಿಡಿನ ತೊಗೊಂಬಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಯಾವ ರೀತಿ ಬಳಸೋದು, ಅದಕ್ಕೇನೆಲ್ಲ ಮಾಡೋದು ಅಂತ ಫಸ್ಟೇ ಹೇಳ್ಬಿಡ್ತೀನಿ. ಬೇಡ, ತೋರಿಸ್ಬಿಟ್ಟು ಹೇಳ್ತೀನಿ. ಫಸ್ಟೇ ಹೇಳ್ಬಿಟ್ರೆ ಅರ್ಥ ಆಗಲ್ಲ. ಹಾಗೆ ಅದನ್ನು ತೋರಿಸ್ತಾ ನಿಮಗೆ ತಿಳಿಸ್ತಾ ಬರ್ತೀನಿ. ಯಾವ ರೀತಿ ಮಾಡೋದು, ಹೇಗೆ ಬಳಸೋದು, ಅದರಿಂದ ಏನು ಉಪಯೋಗ ಇದೆ ಎಲ್ಲವನ್ನು ಕೂಡ ನಾನು ಹೇಳ್ತಾ ಬರ್ತೀನಿ. ಖಂಡಿತ ಈ ಕ್ರೀಮ್ನ ನೀವು ಬಳಸಿದ್ರೆ ಬೆಸ್ಟ್ ಅಂತ ನನಗನ್ಸುತ್ತೆ. ನಾನು ಇನ್ನೊಂದು ವಿಷಯ ಹೇಳಬೇಕು. ಯಾವುದೇ ನಾವು ಫೇಸ್ ವಾಶ್ ಮಾಡ್ಕೊಳ್ಳೋದಾಗ್ಲಿ, ಫೇಸ್ ಪ್ಯಾಕ್ ಹಾಕೊಳ್ಳೋದಾಗ್ಲಿ, ಬೇರೆ ಇನ್ನೊಂದೇನಾದರೂ ಮಾಡೋದಾಗ್ಲಿ, ಅದು ಏನಂದ್ರೆ ವಾರದಲ್ಲಿ 2 ಸತಿ ಅಥವಾ 3 ಸತಿ ಅಷ್ಟೇ ಮಾಡಬೇಕು. ಅಥವಾ ವಾರಕ್ಕೆ 1 ಸತಿ 2 ಸತಿ ಅಷ್ಟೇ ಸಾಕು. ಜಾಸ್ತಿ ಮಾಡಕ್ ಹೋಗ್ಬಾರ್ದು. ಇವಾಗ ನಾವು ಏನೇ ಮುಖಕ್ಕಾಗ್ಲಿ ನಾವು ಹೇಳ್ತೀವಿ, ಹೌದು ಅದು ಹಾಕಿದ್ರೆ ಬೆಳ್ಳಗಾಗುತ್ತೆ, ಇದು ಹಾಕಿದ್ರೆ ಬೆಳ್ಳಗಾಗುತ್ತೆ, ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೂ ನಾವು ಬಳಸೋದು ಎಲ್ಲಾನು ಮಿತಿಯಲ್ಲೇ ಇರಬೇಕು. ಯಾವುದು ನಾನು ಇವಾಗ ಎಲ್ಲಾನು ಹೇಳ್ತಾ ಇದೀನಿ, ಎಲ್ಲಾನು ನೀವು ಬಳಸ್ಬೇಕಂತಿಲ್ಲ, ಒಬ್ಬರೇ ಅದನ್ನ ಬಳಸ್ಬೇಕಂತಿಲ್ಲ. ಅದ್ರಲ್ಲಿ ಯಾವ್ದಾದ್ರು ಒಂದು ಬಳಸ್ಕೊಂಡ್ರೆ ಸಾಕು. ಅದು ವಾರಕ್ಕೆ 1 ಸತಿ ಅಥವಾ 2 ಸತಿ, ಜಾಸ್ತಿ ಮಾಡಕ್ ಹೋಗ್ಬೇಡಿ. ಏನಾಗುತ್ತೆ ಅಂದ್ರೆ ಅದರಿಂದ ನಾವು ಯಾವ್ದಾದ್ರೂ ಅಷ್ಟೇ ಅತಿ ಆದ್ರೆ ಅಮೃತನೋ ವಿಷ ಅಂತ ಹೇಳ್ತಾರೆ. ಹಾಗಾಗಿ ಯಾವುದನ್ನು ಅತಿಯಾಗಿ ಬಳಸಕ್ ಹೋಗ್ಬಾರ್ದು. ಇವಾಗ ಹೋಮ್ ರೆಮಿಡಿ ಆದ್ರೂ ಅಷ್ಟೇ, ಹೊರಗಿನ ನಾವು ಕ್ರೀಮ್ಗಳಾದ್ರೂ ಅಷ್ಟೇ. ಏನಂದ್ರೆ ಜಾಸ್ತಿ ಬಳಸಕ್ ಹೋಗ್ಬಾರ್ದು. ಇವಾಗ ನಾವು ಡೈಲಿ ಫೇಸ್ ಪ್ಯಾಕ್ ಹಾಕೊಂಡು ನಾವು ಅದನ್ನ ಸ್ಕ್ರಬ್ ಮಾಡ್ತಾನೆ ಇದ್ರೆ ಚರ್ಮ ಎದಕ್ ಬರುತ್ತೆ ಹೇಳಿ? ಅದನ್ನ ಉಜ್ಜಿ 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 ಮೇಲಿರೋ ಚರ್ಮ ಎಲ್ಲ ಹೋಗಿ ಅಲ್ಲಿ ಒಳಗಡೆ ಚರ್ಮ ಬಂದು ಆಚೆ ಬಂದು ಅದನ್ನ ಬಿಸಿಲಿಗೆ ಮತ್ತೆ ಸುಟ್ಟು ಮತ್ತೆ ಪಿಗ್ಮೆಂಟೇಷನ್ ಆಗುತ್ತೆ. ಅದು ಏನು ಬಂಗಾಗುತ್ತೆ, ಮತ್ತೆ ಗುಳ್ಳೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ತರ ಆಗುತ್ತೆ. ಅದಕ್ಕೆ ಅಂತ ಬಿಡುವಿರಬೇಕು. ಚರ್ಮಕ್ಕೆ ರೆಸ್ಟ್ ಮಾಡೋಕೆ ಬಿಡಬೇಕು ಸ್ವಲ್ಪ. ಇವಾಗ ನಾವು ಮನುಷ್ಯರ ಹೆಂಗೆ ಅತಿಗೆ ಕೆಲಸ ಮಾಡಿಬಿಟ್ರೆ ಎಷ್ಟು ಸುಸ್ತಾಗ್ಬಿಡುತ್ತೆ ಅಲ್ವಾ? ಹಾಗೆ ನಾವು ಯಾವುದೇ ಮಾಡಿದ್ರು ಮಿತಿಯಲ್ಲಿ ಇರಬೇಕು. ಎಷ್ಟು ದಿವಸ ಮಾಡಕ್ಕೆ ಹೇಳಿರ್ತಾರೆ, ಎಲ್ಲಿವರೆಗೂ ಮಾಡಕ್ಕೆ ಹೇಳಿರ್ತಾರೆ, ಆಮೇಲೆ ಎಷ್ಟು ಟೈಮ್ ಬಳಸಕ್ಕೆ ಹೇಳಿರ್ತಾರೆ ಅಷ್ಟೇ ಮಾಡ್ಕೊಳ್ಳಿ. ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆವಾಗಲೇ ಹೇಳ್ದಂಗೆ ಎಲ್ಲವನ್ನೂ ಅಷ್ಟೇ ಮಿತಿಯಲ್ಲಿದ್ದರೆ ಮಾತ್ರ. ಅತಿ ಆಗ್ಬಿಟ್ರೆ ಅಮೃತನು ವಿಷಾನೇ. ಹಾಗಾಗಿ ಯಾವುದು ಅತಿಯಾಗಿ ಮಾಡ್ಕೊಳಕ್ ಹೋಗ್ಬೇಡಿ. ಒಳ್ಳೆ ಕ್ರೀಮ್ನ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ನಾವು ಕ್ರೀಮ್ ಮಾಡ್ಕೊಂಡ್ರೆ ತುಂಬಾನೇ ಬೆಸ್ಟ್. ಅದು ಎದರಿಂದ ಯಾವ ರೀತಿ ಕ್ರೀಮ್ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಮುಂದೆ ಅದ್ರ ಬಗ್ಗೆ ಮಾತಾಡ್ತಾ ಬರ್ತೀನಿ. ಇಲ್ಲಿ ನೋಡಿ, ಈ ಕ್ರೀಮ್ ಮಾಡೋಕ್ಕೆ ನಮಗೆ ಈ 4 ಐಟಮ್ಸ್ ಸಾಕು. ಇಲ್ಲಿ ರೈಸ್ ತೊಗೊಂಡಿದ್ದೀನಿ. ಈ ರೈಸು ನಾನು 2 ದಿವಸ ಅಥವಾ 3 ದಿವಸದಲ್ಲೇ ಆಗೋಷ್ಟೇ. ನಮಗೆ ಕ್ರೀಮ್ 2 ದಿವಸ ಅಥವಾ 3 ದಿವಸ ಆಗಬೇಕು, ಅಷ್ಟೇ ತಗೋಬೇಕು. ಜಾಸ್ತಿ ಬೇಡ. ನಿಮಗೆ ಫ್ರಿಜ್ಜಲ್ಲಿ ಇಟ್ಕೋತೀರಾ ಅಂದರೆ, ಫ್ರಿಜ್ ಇದೆ ಅಂತ ಹೇಳಿದ್ರೆ ನೀವು ಈ ಬೌಲ್ ತುಂಬ ರೈಸ್ನ ಮಾಡಿಕೊಂಡು, ಅಥವಾ ನಿಮಗೆ 1 ವಾರಕ್ಕಾಗಷ್ಟು ಮಾಡ್ಕೊಳ್ಳಿ. ಫ್ರಿಜ್ಜಲ್ಲಿ ಇಡ್ತೀರಾ ಅಂದರೆ, ಇಲ್ಲ ನಮಗೆ ಫ್ರಿಜ್ ಇಲ್ಲ ಆಚೆ ಕಡೆನೇ ಇಡಬೇಕು ಅಂದರೆ ನಂತರ 2 ದಿವಸದ ಅಥವಾ 3 ದಿವಸದ ಮಾಡ್ಕೊಳ್ಳಿ ಸಾಕು. 2 ದಿವಸಕ್ಕೆ 1 ಸತಿ ಆ ಕ್ರೀಮ್ನ ಮಾಡಿ ಇಟ್ಕೊಂಡ್ರೆ ತುಂಬಾ ಬೆಸ್ಟು. ಮತ್ತು ಇಲ್ಲಿ ನಾನು ಅರ್ಧ ಕಪ್ ಅಷ್ಟು ಆಲೂವೆರಾನ ತೊಗೊಂಡಿದ್ದೀನಿ. ಇದು ಆಲೂವೆರಾ ಗಿಡ ಇದೆ, ಆಲೂವೆರದು ನ್ಯಾಚುರಲ್ ಆಲೂವೆರಾ. ಇದು ನಾನು ತೆಗೆದು ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು. ಇದನ್ನೆಲ್ಲ ನಾನು ಏನು ಮಾಡಿದ್ದೀನಿ ಅಂದರೆ, ಈಗ ಒಂದು ಸ್ವಲ್ಪನೂ ಜೆಲ್ಲಿಲ್ಲ ನೋಡಿ, ಕೈಗೆ ಕಾಲಿಗೆ ಹಾಕಿ ಉಜ್ಜಿಬಿಟ್ಟಿದ್ದೀನಿ. ಹಾಗಾಗಿ ಅದರಲ್ಲಿ ಏನೂ ಇಲ್ಲ, ಎಲ್ಲ ನೀಟಾಗಿ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನು ಕೊಬ್ಬರಿ ಎಣ್ಣೆ, ಮತ್ತು 1 ಈ ವಿಟಮಿನ್ ಇ ಕ್ಯಾಪ್ಸಲ್, ಇದು ಒಂದಿದ್ರೆ ಸಾಕು.
ಈ 4 ಸಾಕು ನಮಗೆ ಈ ಕ್ರೀಮ್ ಮಾಡ್ಕೊಳ್ಳೋಕ್ಕೆ. ಫಸ್ಟು ನಾವು ಏನು ಮಾಡೋಣ ಅಂದರೆ ಈ ರೈಸು ಮಾಡ್ಕೋಬೇಕು. ರೈಸ್ ಮಾಡ್ಕೋಬೇಕಂದ್ರೆ 3-4 ಸತಿ ಅಕ್ಕಿನ ನೀಟಾಗಿ ತೊಳಿಬೇಕು. ಯಾವುದಾದ್ರೂ ಅಕ್ಕಿ ತೊಗೊಳ್ಳಿ, ಇದೇ ಅಕ್ಕಿ ಅಂತೆಲ್ಲ ಯಾವ ಅಕ್ಕಿ ತೊಗೊಂಡ್ರೂ ಆಗುತ್ತೆ. ಈ ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಮೆತ್ತಗಾಗೋವರೆಗೂ ರೈಸ್ ಮೆತ್ತಗಾಗಬೇಕು. ಕೈಯಲ್ಲಿ ಹಿಂಗೆ ಹೆಚ್ಬಿಟ್ರೆ ನೋಡಿ ಮೆತ್ತಗಾಗ್ಬಿಡ್ಬೇಕು ನೋಡಿ, ಈ ಥರ ಆಗಬೇಕು. ಆ ರೀತಿ ನೀವು ರೈಸ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಉಪ್ಪು ಹಾಕಬಾರ್ದು, ಹಾಗೆ ಬೇಯಿಸ್ಬೇಕು. ಇವಾಗ ಬೇಯಿಸ್ಕೊಂಡಿದ್ದೀನಿ ನಾನು. ಫಸ್ಟೇ ಅಕ್ಕಿ ತೊಳೆದು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ, ಉಪ್ಪು ಹಾಕಿದ್ದೇನೆ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಫಸ್ಟು ರೈಸ್ ಹಾಕ್ಕೊಳ್ಳೋಣ, ಆಮೇಲೆ ಅಲೋವೆರಾ ಜೆಲ್ ಹಾಕ್ಕೊಳ್ಳೋಣ, ಇದ್ರ ಜೊತೆಗೆ ಹಾಕ್ಕೊಂಬಿಡೋಣ. ಆಮೇಲೆ ಹಾಕ್ಕೋಬೇಕು. ಗಂಟು ಬಂದಿದೆ ಅಲೋವೆರಾ ಜೆಲ್ಲು, ಅದೇನಾಗುತ್ತೆ ಅಂದರೆ ಹಾಗೆ ಉಳ್ಕೊಂಬಿಡುತ್ತೆ ನಮಗೆ ಕ್ರೀಮ್ ಮಾಡೋವಾಗ. ಇದರ ಜೊತೆಗೆ ಮಾಡಿಬಿಟ್ರೆ ನೀಟಾಗಿ ಮಿಕ್ಸಿ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ನೀಟಾಗಿ ನಾನು ಇವಾಗ ಕ್ರೀಮ್ ಮಾಡ್ಕೊಂಬರ್ತೀನಿ. ನೋಡಿ, ನಮಗೆ ಇದು ಕ್ರೀಮಿ ರೆಡಿಯಾಗಿದೆ ಕ್ರೀಮು. ಇವಾಗ ನಾವು ಇದನ್ನು ಸೋದಿಸ್ಕೊಳ್ಳೋಣ. ನೋಡಿ, ಸೋದಿಸ್ಕೊಳ್ಳೋಕ್ಕೆ ಈ ಥರ ಬೌಲ್ ತೊಗೊಂಡಿದ್ದೀನಿ. ಇದು ಹಸಿ ಇರಬಾರ್ದು, ನೀರು ಇರಬಾರ್ದು, ಕ್ಲೀನಾಗಿ ಒರೆಸ್ಕೊಂಬಿಡ್ರಿ. ಫಸ್ಟೇ ಒಂದು ಸ್ವಲ್ಪನೂ ನೀರು ತಾಗಬಾರ್ದು ಈ ಕ್ರೀಮಿಗೆ. ಇವಾಗ ಇದರಲ್ಲೇ ನಾನು ಸೋದಿಸ್ಕೊತೀನಿ. ಅಥವಾ ನಿಮ್ಮ ಹತ್ರ ವೈಟ್ ಬಟ್ಟೆ ಇದ್ದರೆ ವೈಟ್ ಬಟ್ಟೆಯಲ್ಲಿ ಸೋದಿಸ್ಕೊಳ್ಳಿ, ಸೂಪರಾಗಿರುತ್ತೆ. ಹೀಗೂ ಮಾಡ್ಕೋಬೋದು, ವೈಟ್ ಬಟ್ಟೆಯಲ್ಲಿ ಕೂಡ ನಾವು ಮಾಡ್ಕೋಬೋದು. ಈ ಕ್ರೀಮು ನಿಮ್ಗೇನೆಲ್ಲ ಕೆಲಸ ಮಾಡುತ್ತಂದರೆ ಮುಖ ಸಾಫ್ಟ್ ಮಾಡುತ್ತೆ, ಬೆಳ್ಳಗೆ ಮಾಡುತ್ತೆ, ತುಂಬಾ ಒಂಥರ ಗ್ಲಾಸ್ ಸ್ಕಿನ್ ಅಂತ ಹೇಳ್ತಾರಲ್ಲ ಆ ಥರ ಹಾಗೆ ಆಗುತ್ತೆ. ಇವಾಗ ಇದು ಹೆಂಗೆ ಕ್ರೀಮ್ ನಿಮಗೆ ಶೈನ್ ಹೊಡಿತಾ ಇದೆ ನೋಡಿ, ಮುಖ ಕೂಡ ಅದೇ ಥರ ಶೈನಿಂಗ್ ಆಗುತ್ತೆ. ಸಖತ್ತಾಗಿ ವರ್ಕ್ ಮಾಡುತ್ತೆ ಇದು ಡೈಲಿ ಬಳಸ್ಬೋದು. ಇದು ಏನಂದರೆ ಏನಿರಲ್ಲ ಇದರಲ್ಲಿ, ರೈಸ್ ಇದು ಕ್ರೀಮ್ ಇರುತ್ತಲ್ಲ. ಹಾಗಾಗಿ ಇದು ನೀವು ಡೈಲಿ ಹೆಂಗಂದರೆ ಸುಮ್ಮನೆ ನೈಟ್ ಸ್ವಲ್ಪ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಮಲ್ಕೋಬೋದು. ಯಾವ ರೀತಿ ಅಂತ ನನಗೆ ತೋರಿಸ್ತೀನಿ. ಇದನ್ನು ನೀಟಾಗಿ ಕ್ರೀಮೆಲ್ಲ ನಾನು ತೊಗೊಂಬರ್ತೀನಿ. ನೋಡಿ, ಈ ಕ್ರೀಮ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಹೀಗೆ ಬರಬೇಕು. ಇದು ಹೆಂಗೆ ಶೈನಿಂಗ್ ಬರ್ತಾಯಿದೆ ನೋಡಿ. ಸ್ವಲ್ಪನೂ ಏನು ರೈಸ್ ಅದು ಏನೂ ಇರಲ್ಲ, ಪೂರ್ತಿ ಕ್ಲಿಯರಾಗಿರುತ್ತೆ. ಈ ಥರ ನಮಗೆ ಕ್ರೀಮ್ ಬರಬೇಕು. ಇದಕ್ಕೆ ನಾವೀಗ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಬೇಕು. 1 ಸ್ಪೂನು ನೋಡಿ, ಇದು ಸ್ಪೂನ್ ದೊಡ್ಡದಿದೆ, 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಚಿಕ್ಕ ಸ್ಪೂನ್ ಇದ್ದರೆ 2 ಹಾಕ್ಕೊಳ್ರಿ. ಈ ಥರ ಸ್ಪೂನ್ ಇದ್ಬಿಟ್ಟಿದ್ರೆ 2 ಹಾಕ್ಕೊಳ್ಳಿ. ಅದು ದೊಡ್ಡ ಸ್ಪೂನ್ ಅಲ್ವಾ, ಹಾಗಾಗಿ ನಾನು 1 ಹಾಕ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಹಾಕ್ಕೋತೀನಿ ನೋಡಿ. ಅಯ್ಯೋ, ಯಾವ ಕಡೆಯಿಂದ ಬೀಳ್ತಾಯಿದೆ ಅಂತ ನನಗೆ ಗೊತ್ತಿಲ್ಲ, ಬೀಳ್ತಾಯಿದೆ. ಈ ಥರ ಹಾಕ್ಕೊಳ್ಳಿ. 1 ಸಾಕು, ಅಥವಾ ನಿಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಕು ಅಂದರೆ 2 ಹಾಕ್ಕೊಳ್ಳಿ. ಇವಾಗ ನನ್ನ ಹತ್ರ 1 ಇರೋದು, 2 ಹಾಕಿದ್ರೆ ಚೆನ್ನಾಗಿರುತ್ತೆ. 2 ದಿವಸಕ್ಕೆ ಮಾಡ್ಕೋತಾ ಇದ್ದರೆ 1 ಹಾಕ್ಕೊಂಬಿಡಿ ಸಾಕು. 1 ವಾರಕ್ಕೆ ಹಂಗೆ ಮಾಡ್ಕೊತೀವಿ ಅಂದರೆ 2 ಹಾಕ್ಕೊಂಬಿಡಿ. ನೋಡಿ, ಇದಕ್ಕೆ ಏನು ಮೇನು ಅದೇ ಮರ್ತಿದ್ದೀನಿ. ಜೇನುತುಪ್ಪ 1 ಸ್ಪೂನ್, ಇದನ್ನೆಲ್ಲ ಹಾಕಿ ನೋಡಿ. ಅಲೋವೆರಾ, ಜೇನುತುಪ್ಪ, ಕೊಬ್ಬರಿ ಎಣ್ಣೆ, ವಿಟಮಿನ್ ವಿ ಟ್ಯಾಬ್ಲೆಟ್, ವಿ ಅಲ್ಲ ಇ, ಇದನ್ನೆಲ್ಲ ಹಾಕಿ ಇದನ್ನು ಕ್ರೀಮ್ ನಾವು ಇವಾಗ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಅದ್ರ ಒಳಗಡೆ ಬೆರಿಬೇಕು. ಆ ರೀತಿ ಇದನ್ನು ಮಿಕ್ಸ್ ಮಾಡ್ತಾ ಬನ್ನಿ. ಈಗ ಈ ಕ್ರೀಮ್ ಎಲ್ಲ ರೆಡಿಯಾಗಿದೆಯಲ್ಲ, ಇದಕ್ಕೆ ನಾವು ಈ ಬಾಟಲ್ಗೆ ಹಾಕಿ ಎತ್ತಿಟ್ಕೊಂಬಿಡೋಣ. ಫಸ್ಟು ನೋಡಿ, ಈ ರೀತಿ ಒಂದು ಕಾಜಿನ ಬಾಟ್ಲನ್ನ ತಗೊಳ್ಳಿ, ಚಿಕ್ಕದಾಗಿರೋವಂಥದ್ದು. ಅದರಲ್ಲಿ ಇದನ್ನು ಹಾಕ್ಕೊಳ್ಳಿ. ಇದು ತುಂಬ ಸೂಕ್ಷ್ಮವಾಗಿ ಚೆನ್ನಾಗಿ ಇಟ್ಕೋಬೇಕು ಕ್ರೀಮು. ಇದು 3 ದಿವಸ 2 ದಿವಸ ಇಟ್ಕೊಂಡು ಹಚ್ಕೊಳ್ರಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಇದು ಕಲರ್ ಚೇಂಜ್ ಆಯಿತು ಅಥವಾ ಏನಾದರೂ ಒಂಥರ ಸ್ಮೆಲ್ ಬಂತು ಅಂದರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. 2-3 ದಿವಸ ಏನೂ ಆಗೋಲ್ಲ, ಅದ್ರ ಮೇಲೆ ಏನಾಗಲ್ಲ ಬಿಡು. ಅದು ಅಕಸ್ಮಾತ್ ಅದು ಸ್ಮೆಲ್ ಬಂದಾಗ ಅಥವಾ ಕಲರ್ ಚೇಂಜ್ ಆದಾಗ ಏನಾಗಲ್ಲ ಬಿಡು ಅಂತ ಅಪ್ಲೈ ಮಾಡೋಕ್ಕೆ ಹೋಗಬೇಡ್ರಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಫಸ್ಟೇ ನೀಟಾಗಿ ನೋಡ್ಕೊಂಡು ಹಚ್ಕೊಡ್ರಿ. ಈಗ ಇದು ಹಾಕಿದ್ದಾಯಿತು, ಒಂದಿಷ್ಟು ಆಗಿದೆ. 3 ದಿವಸ ಏನು ಜಾಸ್ತಿನೇ ಬರುತ್ತೆ ಇದು. ನೋಡಿ, ಈ ಥರ ಬಂದಿದೆ ಕ್ರೀಮ್. ಈ ಥರ ನೀಟಾಗಿ ಮುಚ್ಚಿಬಿಟ್ಟು ಗಾಳಿ ಆಡೋ ಥರ ಇಡ್ರಿ. ಹವೆ ಯಾವುದಾದ್ರೂ ಸೆಕೆ ಬಡಿತಂದ್ರೆ ಆ ಕಡೆ ಇಡಕ್ಕೆ ಹೋಗ್ಬೇಡ್ರಿ, ತಣ್ಣಗಿರೋ ಜಾಗದಲ್ಲಿ ಇಡ್ರಿ. ಒಂದು 2-3 ದಿವಸ ಹಾಳಾಗಲ್ಲ. ಈಗ ನಾನು ಮುಖಕ್ಕೆ ನಿಮ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಇಲ್ಲಿದೆಲ್ಲ ಕ್ರೀಮು. ಇದನ್ನು ಡೈಲಿ ನೈಟ್ ಅಪ್ಲೈ ಮಾಡ್ಕೋಬೇಕು ನೀವು. ನೋಡಿ, ಈ ಥರ ಕೈ ಕೆಳಗಿಂದ ಮೇಲೆ ಬರಬೇಕು. ಮಸಾಜು ನಿಧಾನಕ್ಕಾಗಬೇಕು. ತುಂಬಾ ಚೆನ್ನಾಗಿರುತ್ತೆ.
ಫಸ್ಟು ಅಪ್ಲೈ ಮಾಡ್ಕೊಂಬಿಡಿ. ಹಚ್ಚಿದ್ರೆ ಇಲ್ಲ ಅಂತಲೂ ಗೊತ್ತಾಗಲ್ಲ. ನೋಡಿ ಹೆಂಗೆ ಶೈನ್ ಬರ್ತಾ ಇದೆ, ಸೂಪರಾಗಿರುತ್ತೆ ಇದು. ಈ ಥರ ಮುಖದ ಫುಲ್ ಎಲ್ಲ ಹಚ್ಕೊಂಬಿಡಿ ನೋಡಿ. ಈಗ ಈ ಥರ ಮಸಾಜ್ ಮಾಡ್ಕೊಳ್ಳಿ ಒಂದು 5 ನಿಮಿಷ ಈ ಥರ. ಮತ್ತು ಇದು ಹೀಗೆ ಬರಬೇಕು. ಇವಾಗ ನೋಡಿ ಹಿಂಗೆ ಶೈನ್ ಹೊಡಿತಾ ಇದೆ ಇದು. ಮುಖ ಕೂಡ ಪ್ರತಿನಿತ್ಯ ನಾವು ಹೀಗೆ ಬಳಸ್ಕೊಂಡು ಬಂದರೆ ಖಂಡಿತ ಮುಖ ಬೆಳ್ಳಗಾಗ್ತಾ ಬರುತ್ತೆ. ಹೀಗೆ ಸ್ವಲ್ಪ 5 ನಿಮಿಷ ನೀವು ಇದನ್ನು ಮಲ್ಕೊಳ್ಳೋಕ್ಕಿಂತ ಮುಂಚೆ ಮಸಾಜ್ ಮಾಡ್ಕೊಳ್ಳಿ. ಕಣ್ಣು ಸುತ್ತ ನಿಮಗೆ ಕಪ್ಪು ಕಲೆ ಇದ್ದರೆ ಈ ಬೆರಳಿಂದ ಹೀಗೆ ಮಾಡಿ, ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ಕಣ್ಣಿಗೂ ಒಳ್ಳೆಯದು, ಆಮೇಲೆ ಕಪ್ಪಗಾಗಿರುತ್ತಲ್ಲ ಕಣ್ಣು ಸುತ್ತ ಅದನ್ನು ಹೋಗುತ್ತೆ. ಈ ರೀತಿ ಮಾಡಿ ನೈಟ್ ಫುಲ್ ಬಿಟ್ಬಿಡಿ. ನೈಟ್ ಫುಲ್ಲು ಹೀಗೆ ಬಿಡಿ. ನೈಟ್ ಫುಲ್ ಹಾಗೆ ಬಿಟ್ಟು ಬೆಳಗ್ಗೆ ಎದ್ದು ತಣ್ಣೀರಲ್ಲಿ ಮುಖನ ತೊಳಿರಿ. ತಣ್ಣೀರಲ್ಲಿ ಮುಖ ತೊಳಿರಿ, ಬೇರೆ ಏನು ಹಾಕಕ್ಕೆ ಹೋಗಬೇಡಿ. ಬೇರೆ ಸೋಪು ಆಮೇಲೆ ಅದೇನು ಫೇಸ್ ವಾಶು ಆ ಥರದ್ದು ಯಾವುದೂ ಬಳಸಕ್ಕೆ ಹೋಗ್ಬೇಡಿ. ಇದು ಒಂದೇ ಹಾಕಿ ತಣ್ಣೀರಲ್ಲಿ ಮುಖ ತೊಳೆದ್ಬಿಡಿ ಬೆಳಗ್ಗೆ. ಡೈಲಿ ನೀವು ಪ್ರತಿದಿನವೂ ನೈಟು ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಸಾಕು. ಬೇರೆ ಏನೂ ಹಾಕಕ್ಕೆ ಹೋಗಬೇಡಿ ಆಯಿತಾ. ಮತ್ತು ಆದಷ್ಟು ನೀರನ್ನ ಜಾಸ್ತಿ ಕುಡೀರಿ. ಇನ್ನು ಬೇಸಿಗೆ ಕಾಲ ಬಂತು, ನೀರು ಜಾಸ್ತಿ ಕುಡಿಬೇಕು. ನೀರು ಕಮ್ಮಿ ಕುಡಿದ್ರೆ ಇರೋವರ ಕಾಯಿಲೆಗಳೆಲ್ಲ ಬರ್ತಾವೆ. ಹಾಗಾಗಿ ನೀರುಗಳನ್ನ ಜಾಸ್ತಿ ಕುಡೀರಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೀರು ಕುಡಿಯೋದು. ಫಸ್ಟ್ ಮೇನ್ ಇಂಪಾರ್ಟೆಂಟ್ ನೀರು. ನಿಮಗೆ ಈ ಹೋಮ್ ರೆಮಿಡಿ ನೋಡೋಕ್ಕೆ ತುಂಬ ಸಾಧಾರಣ ಅನಿಸಿರ್ಬೋದು, ತುಂಬಾ ಕೆಲಸ ಮಾಡುತ್ತೆ. ಬಳಸಿ ನೋಡಿ. ಮತ್ತು ನೀವು ಯಾವುದೇ ಒಂದು ಮನೆಮದ್ದು ಬಳಸೋದಕ್ಕಿಂತ ಮುಂಚೆ ಒಂದು ಸತಿ ಚೆಕ್ ಮಾಡ್ಕೊಂಬಿಡಿ. ಕೈಗೋ ಅಥವಾ ಕಿವಿ ಹತ್ರನೋ ಎಲ್ಲಾದರೂ ಒಂದು ಸತಿ ಚೆಕ್ ಮಾಡ್ಕೊಂಬಿಡಿ, ನಿಮ್ಗೆ ಸೆಟ್ ಆಗುತ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಆಮೇಲೆ ಅದನ್ನು ಮುಖಕ್ಕೆ ಬಳಸೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಈ ಹೋಮ್ ರೆಮಿಡಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಫ್ರೆಂಡ್ಸ್.